ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿ. ಸರ್ವೆ ಪಟ್ಟಿಯಿಂದ ಬಿಟ್ಟೋದಂತ ದೇವದಾಸಿ ಮಹಿಳೆಯರನ್ನು ಕೂಡಲೇ ಸರ್ವೆ ಮಾಡಲೇಬೇಕು. ಸರ್ವೆ ಪಟ್ಟಿಯಿಂದ ಬಿಟ್ಟೋದಂತ ಮಹಿಳೆಯರನ್ನು ಸರ್ವೆ ಮಾಡಿದ ರಾಜ್ಯ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಎಲ್ಲ ದೇವದಾಸಿ ಮಹಿಳೆಯರಿಗೆ 3,000 ರೂಪಾಯಿ ಬೇಕು, ಬೇಕೇ ಬೇಕು. ಹೇಳಿ ಸರ್. ಕರ್ನಾಟಕ ರಾಜ್ಯ ದೇವದಾಸಿ ಮಹಿಳೆಯರ ವಿಮೋಚನಾ ಸಂಘ, ಕರ್ನಾಟಕ ರಾಜ್ಯ ಮಸಣ ಕಾರ್ಮಿಕರ ಸಂಘ ಎರಡೂ ಸಂಘಗಳು ಇವತ್ತು ರಾಜ್ಯದಾದ್ಯಂತ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಒತ್ತಾಯ ಮಾಡಿ ಪ್ರತಿಭಟನೆಯನ್ನು ನಡೆಸಬೇಕು ಅಂತೇಳಿ ತೀರ್ಮಾನ ಮಾಡಿದ್ದಾವೆ. ಅದರ ಭಾಗವಾಗಿ ಇವತ್ತು ಬಳ್ಳಾರಿ ಜಿಲ್ಲೆಯ ಎರಡೂ ಸಂಘಟನೆಗಳು 3 ದಿನಗಳ ಕಾಲ ಅಹೋರಾತ್ರಿ ಧರಣಿ ಸತ್ಯಾಗ್ರಹವನ್ನು ನಡೆಸೋದಕ್ಕೋಸ್ಕರ ಇವತ್ತು ಆರಂಭ ಮಾಡಿದ್ದಾವೆ. ಮುಖ್ಯವಾದಂಥ ಬೇಡಿಕೆಗಳು ಅಂತ ಹೇಳಿದರೆ, ರಾಜ್ಯದಾದ್ಯಂತ ಸುಮಾರು 25,000ಕ್ಕಿಂತ ಹೆಚ್ಚಿನ ದೇವದಾಸಿ ಮಹಿಳೆಯರನ್ನು ಗಣತಿ ಪಟ್ಟಿಯಿಂದ ಬಿಡಲಾಗಿದೆ. ತಕ್ಷಣವೇ ಅವರನ್ನ ಗಣತಿ ಪಟ್ಟಿಗೆ ಸೇರಿಸಬೇಕು. ಎಲ್ಲ ದೇವದಾಸಿ ತಾಯಂದರಿಗೆ ಕನಿಷ್ಠ 3,000 ರೂಪಾಯಿಗಳ ಪೆನ್ಷನನ್ನು ನಿಗದಿ ಮಾಡಬೇಕು. ಹಾಗೆಯೇ ದೇವದಾಸಿ ತಾಯಂದರ ಮಕ್ಕಳ ಸರ್ವೆಯನ್ನು ಮಾಡಿ ಅವ್ರಿಗೂ ಕೂಡ ಪುನರ್ವಸತಿಯನ್ನು ಕಲ್ಪಿಸಬೇಕು ಅನ್ನೋದು ಒಂದು. ಎರಡನೇದು, ಮಸಣ ಕಾರ್ಮಿಕರನ್ನು ಮಸಣಕ್ಕೊಬ್ಬರಂತೆ ಸ್ಥಳೀಯ ಸಂಸ್ಥೆಗಳ ಮೂಲಕ ನೇಮಕ ಮಾಡ್ಕೋಬೇಕು. ಅದೇ ರೀತಿಯಲ್ಲಿ ಯಾರಿಗೆ 45 ವರ್ಷ ವಯಸ್ಸಾಗಿದೆ ಮಸಣ ಕಾರ್ಮಿಕರಿಗೆ, ಅವರಿಗೆ 3,000 ರೂಪಾಯಿ ಪ್ರತಿ ತಿಂಗಳ ಒಂದು ಪೆನ್ಷನನ್ನು ಒದಗಿಸಬೇಕು ಅಂತಕ್ಕಂಥ ಒಂದು ಹಕ್ಕೊತ್ತಾಯವನ್ನು ಇಟ್ಕೊಂಡಿದ್ದೀವಿ. ಅದೇ ರೀತಿಯಲ್ಲಿ ಇವತ್ತು ಅವರೊಂದು ಕುಣಿ ಅಗದು ಕುಣಿ ಮುಚ್ಚಿದರೆ 3,000 ರೂಪಾಯಿ ಕನಿಷ್ಠ ಅವರಿಗೆ ಸಿಗುವಂಗೆ ಅದನ್ನು ಉದ್ಯೋಗ ಖಾತ್ರಿಯಲ್ಲಿ ಜಾರಿ ಮಾಡಬೇಕು, ಸುರಕ್ಷತಾ ಕ್ರಮಗಳನ್ನು ವಹಿಸಬೇಕು ಅಂತೇಳಿ ಒತ್ತಾಯ ಮಾಡಿ ಈ ಹೋರಾಟ ನಡೀತಾ ಇದೆ. ಸಿದ್ದರಾಮಯ್ಯನವರು ಎರಡೂ ಜನಗಳಿಗೆ, ದೇವದಾಸಿ ಮಹಿಳೆಯರಿಗೆ ಮತ್ತು ಮಸಣ ಕಾರ್ಮಿಕರಿಗೆ ಈ ಒಂದು ಬಜೆಟ್ನಲ್ಲಿ ಹೆಚ್ಚಿನ ಅನುದಾನವನ್ನು ಒದಗಿಸಬೇಕು ಅಂತೇಳಿ ನಾವು ಒತ್ತಾಯ ಮಾಡಿ ಹೋರಾಟವನ್ನು ನಡೆಸ್ತಾ ಇದ್ದೀವಿ. ಇವತ್ತು ನಮ್ಮ ರಾಜ್ಯ ಸಮಿತಿ ತೀರ್ಮಾನದಂತೆ ದೇವದಾಸಿ ಮಹಿಳೆಯರು ಮತ್ತು ಕರ್ನಾಟಕ ರಾಜ್ಯ ಮಸಣ ಕಾರ್ಮಿಕರ ಸಂಘಟನೆ ಅಹೋರಾತ್ರಿಯನ್ನು ಇವತ್ತಿನಿಂದ ಆರಂಭ ಮಾಡಿದ್ದೀವಿ. ಇವತ್ತು ನಮ್ಮ ಉದ್ದೇಶ ಮಸಣ ಕಾರ್ಮಿಕರನ್ನು ಕೂಡಲೇ ಗಣತಿ ಮಾಡಬೇಕು. ಅವರಿಗೆ ಒಂದು ಕುಣಿ ಹಂಗೆ 3,000 ರೂಪಾಯಿ ಕೊಡಬೇಕು ಮತ್ತು ಅವ್ರ ಮಕ್ಕಳಿಗೆ ಸರ್ವೆ ಮಾಡಬೇಕು ಮತ್ತು ಅವ್ರ ಮಕ್ಕಳಿಗೆ ಮದುವೆ ಮಾಡೋಕೆ ಹಣ ಬಿಡುಗಡೆ ಮಾಡಬೇಕು. ಹಾಗೆಯೇ ದೇವದಾಸಿ ಮಹಿಳೆಯರ ಮಕ್ಕಳು ಕೂಡ ಇವತ್ತು ಉದ್ಯೋಗ ಇಲ್ಲ. ಆ ಉದ್ಯೋಗ ಆರಿಸಿ ಇವತ್ತು ಗುಳೆ ಹೋಗುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆ ದೇವದಾಸಿ ಮಹಿಳೆಯರ ಮಕ್ಕಳಿಗೆ ಉದ್ಯೋಗ ಕೊಡಬೇಕು ಮತ್ತು 2025ರ ಬಜೆಟ್ನಲ್ಲಿ ದೇವದಾಸಿ ಮಹಿಳೆಯರಿಗೆ ಕನಿಷ್ಠ ಒಂದು 3,000 ರೂಪಾಯಿ ಪೆನ್ಷನ್ ಜಾರಿ ಮಾಡ್ಬೇಕಂತ. ಹಾಗೆಯೇ ಮತ್ತು ದೇವದಾಸಿ ಮಹಿಳೆಯರು ಅವರ ತಂದೆ ತಾಯಿ ನೀಡಿರ್ತಕ್ಕಂಥ ಒಂದು ಸಣ್ಣ ಜಾಗದಲ್ಲಿ 2-3 ಕುಟುಂಬಗಳೆಲ್ಲ ವಾಸ ಮಾಡ್ತಿದ್ದಾವೆ. ಅದೇ ರೀತಿಯಾಗಿ ಅವರಿಗೆ ವಾಸ ಮಾಡೋಕೆ ಕನಿಷ್ಠ ಒಂದು 80 ಜಾಗ ಕೊಡಬೇಕು ಮತ್ತು ಕನಿಷ್ಠ ಒಂದು 6 ಲಕ್ಷ ರೂಪಾಯಿ ತಕನ ಮನೆ ಕಳಿಸಿಕೊಡ್ಬೇಕು. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.